ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 30, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, 1ನೇ ಕ್ವಶನ್. ಪ್ರತಿ ವರ್ಷ ನಾವು ಆಗಸ್ಟ್ 29ರಂದು ಭಾರತೀಯ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ 2025ರ ರಾಷ್ಟ್ರೀಯ ಕ್ರೀಡಾ ದಿನದ ಥೀಮ್ ಏನು? ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1, ಸ್ಪೋರ್ಟ್ಸ್ ಟು ಪ್ರಮೋಟ್ ಪೀಸ್ಫುಲ್ ಆ್ಯಂಡ್ ಇನ್ಕ್ಲೂಸಿವ್ ಸೊಸೈಟೀಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಅಂದರೆ ನಾವು ಪ್ರತಿ ವರ್ಷ ಆಗಸ್ಟ್ 29ರಂದು ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಏನು ಅಂತ ನಿಮಗೆ ಗೊತ್ತಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೋಡೋಣ. ನೋಡಿ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಸೊ ಇದು ಮುಖ್ಯವಾಗಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಗಮನಿಸಬಹುದು, ಹಾಕಿ ಮಾಂತ್ರಿಕ ಉತ್ತರ ಪ್ರದೇಶದ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವಾದ ಆಗಸ್ಟ್ 29ರಂದು ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ದೇಶವು ಇವರ ನೇತೃತ್ವದಲ್ಲಿ, ಅಂದರೆ ಧ್ಯಾನ್ ಚಂದ್ ಅವರ ನೇತೃತ್ವದಲ್ಲಿ ಸತತ 3 ಬಾರಿ ಚಿನ್ನದ ಪದಕಗಳನ್ನು ಗೆಲ್ಲುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ಆ ಕಾರಣಕ್ಕಾಗಿ ಅವರ ಒಂದು ಜನ್ಮ ದಿನಾಚರಣೆಯೆಂದು ಈ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಅಂದರೆ ಮುಖ್ಯವಾಗಿ 3 ಬಾರಿ, ಅಂದರೆ 1928, 1932, 1936. ಸೊ ಈ ವರ್ಷಗಳಲ್ಲೇ ಭಾರತವು ಸತತ 3 ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಚಿನ್ನದ ಪದಕಗಳನ್ನು ಗೆಲ್ಲುವಲ್ಲಿ ಮೇಜರ್ ಧ್ಯಾನ್ ಚಂದ್ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಓಕೆ, ಇನ್ನು ಇದೇ ಸಂದರ್ಭದಲ್ಲಿ, ಅಂದರೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ 2025ಅನ್ನು ಫಿಟ್ ಇಂಡಿಯಾ ಮಿಷನ್ ನೇತೃತ್ವ ವಹಿಸಿದ್ದು ಆಗಸ್ಟ್ 29ರಿಂದ 31ರವರೆಗೆ. ಗಮನಿಸಬಹುದು, ಫಿಟ್ ಇಂಡಿಯಾ ಮಿಷನ್ ಏನು ಮಾಡಿದೆ, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಒಂದು ನೇತೃತ್ವವನ್ನು ಈ ವರ್ಷ ವಹಿಸಿಕೊಂಡಿದೆ. ಇದನ್ನು ನೆನ್ಪಿಟ್ಕೋಬೇಕು. ವಹಿಸಿಕೊಂಡಿದ್ದು ಆಗಸ್ಟ್ 29ರಿಂದ 31ರವರೆಗೆ 3 ದಿನಗಳ ರಾಷ್ಟ್ರವ್ಯಾಪಿ ಕ್ರೀಡಾ ಮತ್ತು ಫಿಟ್ನೆಸ್ ಆಂದೋಲನವಾಗಿ 1 ಗಂಟೆ ಆಟದ ಮೈದಾನದಲ್ಲೇ 1 ಅವರ್ ಆನ್ ದ ಪ್ಲೇಗ್ರೌಂಡ್ ಎಂಬ ಸ್ಫೂರ್ತಿದಾಯಕ ವಿಷಯದ ಅಡಿಯಲ್ಲಿ ಆಯೋಜಿಸುತ್ತದೆ. ಓಕೆ, ಸೊ 2025ರ ಥೀಮ್ ನೋಡೋದಾದರೆ ನೋಡಿ, ಸ್ಪೋರ್ಟ್ಸ್ ಟು ಪ್ರಮೋಟ್ ಪೀಸ್ಫುಲ್ ಆ್ಯಂಡ್ ಇನ್ಕ್ಲೂಸಿವ್ ಸೊಸೈಟೀಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ಇದು 1ನೇ ಕ್ವಶನ್ನ ಪೂರ್ಣ ಮಾಹಿತಿ, ನೆನಪಿರಲಿ. ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಶಾಲಾ ತರಗತಿಗಳಲ್ಲೇ ಮೊಬೈಲ್ ಫೋನ್ ಬಳಕೆಯನ್ನು ನಿಷೇಧಿಸುವ ಕಾನೂನನ್ನು ಜಾರಿಗೆ ತಂದಿದೆ? ನೋಡಿ, ಶಾಲಾ ತರಗತಿಗಳಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ನಿಷೇಧಿಸುವ ಕಾನೂನು. ಸರಿಯಾದಂಥ ಉತ್ತರ ದಕ್ಷಿಣ ಕೊರಿಯಾ, ಅಂದರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಸೌತ್ ಕೊರಿಯಾ ಬ್ಯಾನ್ಸ್ ಫೋನ್ಸ್ ಇನ್ ಸ್ಕೂಲ್, ಸೊ ಕ್ಲಾಸ್ ರೂಮ್ಸ್. ಸೊ ಇಲ್ಲಿ ನೇಷನ್ ವೈಡ್, ಅಂದರೆ ಇಡೀ ದೇಶಾದ್ಯಂತ ಈ ಪ್ರಮುಖ ಯೋಜನೆಯನ್ನು ಸೌತ್ ಕೊರಿಯಾ ಜಾರಿಗೆ ತಂದಿರತಕ್ಕಂಥದ್ದು. ಅದು ತನ್ನ ಸ್ಕೂಲ್ ಮತ್ತು ಕ್ಲಾಸ್ ರೂಮ್ಗಳಲ್ಲೇ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡುವುದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಸೊ ಈ ಮೂಲಕ ಇತರೆ 2 ದೇಶಗಳೊಂದಿಗೆ ಈ ದೇಶ ಸೇರ್ಪಡೆಗೊಂಡಿದೆ. ಸೊ ಗಮನಿಸಬಹುದು, ಮೊಬೈಲ್ ಫೋನ್ ಬಳಕೆಯನ್ನು ದಕ್ಷಿಣ ಕೊರಿಯಾ ನಿಷೇಧ ಮಾಡಿದೆ. ಈ ಹೆಜ್ಜೆಯೊಂದಿಗೆ ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ ಮತ್ತು ನೆದರ್ಲ್ಯಾಂಡ್, ಗಮನಿಸಬಹುದು ಈ 2 ದೇಶಗಳು, ಆಸ್ಟ್ರೇಲಿಯಾ ಮತ್ತು ನೆದರ್ಲ್ಯಾಂಡ್ ದೇಶಗಳು ಇದೇ ರೀತಿಯ ನಿಷೇಧವನ್ನು ವಿಧಿಸಿವೆ. ಸೊ ಈ ದೇಶಗಳ ಪಟ್ಟಿಗೆ ಇದೀಗ ದಕ್ಷಿಣ ಕೊರಿಯಾ ಸೇರ್ಪಡೆಗೊಂಡಿದೆ. ದಕ್ಷಿಣ ಕೊರಿಯಾ ದೇಶಾದ್ಯಂತ ಶಾಲಾ ತರಗತಿಗಳಲ್ಲೇ ಮೊಬೈಲ್ ಫೋನ್ ಬಳಕೆಯನ್ನು ನಿಷೇಧಿಸುವ ಮಸೂದೆಯನ್ನು ಅಂಗೀಕರಿಸಿದೆ ಮತ್ತು ಅಪ್ರಾಪ್ತ ವಯಸ್ಕರಲ್ಲೇ ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ತಡೆಯುವ ಪ್ರಯತ್ನಗಳಲ್ಲಿ ಇತರ ದೇಶಗಳೊಂದಿಗೆ ಸೇರಿಕೊಂಡಿದೆ. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಮಾಧ್ಯಮ ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದ ವಿಶ್ವದ ಮೊದಲ ದೇಶ ಅಂದರೆ ಅದು ಆಸ್ಟ್ರೇಲಿಯಾ. ಇದನ್ನು ನೆನಪಿಟ್ಕೋಬೇಕು. ಸೊ ಆಸ್ಟ್ರೇಲಿಯಾದ ಸಾಲಿಗೆ ಇದೀಗ ದಕ್ಷಿಣ ಕೊರಿಯಾ ಕೂಡ ಸೇರ್ಪಡೆಗೊಂಡಿದೆ. ಹಾಗಾದರೆ ಭಾರತದ ಪರಿಸ್ಥಿತಿ ಏನು ಇದರ ಬಗ್ಗೆ?
ಅಪ್ರಾಪ್ತ ವಯಸ್ಕರು ಸಾಮಾಜಿಕ ಮಾಧ್ಯಮ ಬಳಸುವುದನ್ನು ನಿಲ್ಲಿಸುವ ಯಾವುದೇ ನಿರ್ದಿಷ್ಟ ಕಾನೂನು ಭಾರತದಲ್ಲಿ ಇಲ್ಲ. ಆದಾಗ್ಯೂ ನಾವು ನೋಡೋದಾದರೆ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಕಾಯ್ದೆ 2023 ಭಾರತದಲ್ಲಿದೆ. ಈ ಕಾಯ್ದೆಯ ಪ್ರಕಾರ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಡೇಟಾವನ್ನು ಪ್ರಕ್ರಿಯೆಗೊಳಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಮಕ್ಕಳ ಕಾನೂನುಬದ್ಧ ಪೋಷಕರಿಂದ ಪರಿಶೀಲಿಸಬಹುದಾದ ಒಪ್ಪಿಗೆಯನ್ನು ಪಡೆಯುವುದು ಕಡ್ಡಾಯ ಅಂತ ಹೇಳಿದೆ. ನೋಡಿ, ಈ ಕಾನೂನು ಮಾತ್ರ ಭಾರತದಲ್ಲಿ ಪ್ರಸ್ತುತ ಇರತಕ್ಕಂಥದ್ದು. ಓಕೆ, ಸೊ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಇದೀಗ. ಇತ್ತೀಚೆಗೆ ಭಾರತೀಯ ಸೇನೆಯು ಯಾವ ದೇಶದಲ್ಲಿ ನಡೆದಂತಹ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮವಾದ ಬ್ರೈಟ್ ಸ್ಟಾರ್ನಲ್ಲಿ ಭಾಗವಹಿಸಿತು? ನೋಡಿ, ಬ್ರೈಟ್ ಸ್ಟಾರ್ ಎಂಬುದು ಒಂದು ಮಲ್ಟಿನ್ಯಾಷನಲ್ ಮಿಲಿಟರಿ ಎಕ್ಸಸೈಸ್. ಓಕೆ, ಸೊ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದರೆ ಈಜಿಪ್ಟ್. ಓಕೆ, ಈಜಿಪ್ಟ್ನಲ್ಲಿ ನಡೆಯಿತು. ಸೊ ಬ್ರೈಟ್ ಸ್ಟಾರ್ ಎಂಬುದು ಅಮೆರಿಕ ಮತ್ತು ಈಜಿಪ್ಟ್ ದೇಶಗಳು ಆಯೋಜಿಸುವಂತಹ ಒಂದು ಮಲ್ಟಿನ್ಯಾಷನಲ್ ಮಿಲಿಟರಿ ಎಕ್ಸಸೈಸ್ ಆಗಿದೆ. ಸೊ ಇದರಲ್ಲಿ ಭಾರತದ ಒಂದು ಮಿಲಿಟರಿ ಭಾಗವಹಿಸಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ ಇದರ ಬಗ್ಗೆ. ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈ ಒಂದು ಮಾಹಿತಿ ನೀಡಿದೆ. PAB ಪೇಪರ್ನಲ್ಲಿತ್ತು. ಸೊ PABಯ ಯಾವುದೇ ಮಾಹಿತಿ ಆಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಓವರ್ 700 ಆರ್ಮ್ಡ್ ಫೋರ್ಸಸ್ ಪರ್ಸನಲ್ ನೋಡಿ ಗೀರ್ ಅಪ್ ಟು ಪಾರ್ಟಿಸಿಪೇಟ್ ಇನ್ ಎಕ್ಸಸೈಸ್ ಬ್ರೈಟ್ ಸ್ಟಾರ್ 2025. ಎಕ್ಸಸೈಸ್ ಬ್ರೈಟ್ ಸ್ಟಾರ್ 2025ನಲ್ಲಿ 700 ಆರ್ಮ್ಡ್ ಫೋರ್ಸ್ನ ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದೆ. ಸೊ ಅಂದರೆ ಡಿಫೆನ್ಸ್ ಪೇಪರು. ಓಕೆ, ಬ್ರೈಟ್ ಸ್ಟಾರ್ 2025. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ಮತ್ತು ದೀರ್ಘಕಾಲದಿಂದ ನಡೆಯುತ್ತಿರುವ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮಗಳಲ್ಲಿ ಒಂದಾದಂತಹ ಎಕ್ಸಸೈಸ್ ಬ್ರೈಟ್ ಸ್ಟಾರ್ನಲ್ಲಿ ಭಾರತೀಯ ಸೇನೆಯು ಈಜಿಪ್ಟನ್ನು ತಲುಪಿದೆ. ನೋಡಿ, ಭಾರತೀಯ ಸೇನೆ ಈಜಿಪ್ಟನ್ನು ತಲುಪಿದೆ ಅಂದರೆ ಈಜಿಪ್ಟ್ನಲ್ಲಿ ಈ ಒಂದು ಎಕ್ಸಸೈಸ್ ನಡೀತಾ ಇದೆ. ಎಕ್ಸಸೈಸ್ ಬ್ರೈಟ್ ಸ್ಟಾರ್ ಎಂಬುದು 1980ರಿಂದ ಯುನೈಟೆಡ್ ಸ್ಟೇಟ್ಸ್ ಸಹಯೋಗದೊಂದಿಗೆ ಈಜಿಪ್ಟ್ ಆಯೋಜಿಸುವ ಬಹುರಾಷ್ಟ್ರೀಯ ವ್ಯಾಯಾಮವಾಗಿದೆ. ಓಕೆ, ಆಗಸ್ಟ್ 28ರಿಂದ ಸೆಪ್ಟೆಂಬರ್ 10, 2025ರವರೆಗೆ ಈಜಿಪ್ಟ್ನಲ್ಲಿ ನಡೆಯಲಿರುವ ಈ ವ್ಯಾಯಾಮದ 19ನೇ ಆವೃತ್ತಿಯಲ್ಲಿ 43 ದೇಶಗಳು ಭಾಗವಹಿಸುತ್ತವೆ. ನೋಡಿ, 19ನೇ ಆವೃತ್ತಿ ಇದು. ಈ ಸಮರಾಭ್ಯಾಸದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಭಾಗವಹಿಸುವಿಕೆಯು ಪ್ರಾದೇಶಿಕ ಶಾಂತಿ, ಸ್ಥಿರತೆ, ಭದ್ರತೆಗೆ ಭಾರತದ ಬದ್ಧತೆಯನ್ನು ಇದು ಒತ್ತಿ ಹೇಳುತ್ತದೆ. ಓಕೆ, ಇನ್ನು ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇತ್ತೀಚೆಗೆ ಅಟ್ಲಾಸ್ ಸರ್ವೆ ದೂರದರ್ಶಕ. ನೋಡಿ, ಅಟ್ಲಾಸ್ ಎಂಬುದು ಒಂದು ಸರ್ವೆ ದೂರದರ್ಶಕವಾಗಿದೆ. ಈ ಅಟ್ಲಾಸ್ ಸರ್ವೆ ದೂರದರ್ಶಕವು ನೋಡಿ 3i ಅಟ್ಲಾಸ್ ಎಂಬ ಹೆಸರಿನ ಹೊಸ ಧೂಮಕೇತು. ನೋಡಿ, ಹೊಸ ಧೂಮಕೇತು ಅಂತ ಕರೀತಾರೆ. ಓಕೆ, ಸೊ ಧೂಮಕೇತುವನ್ನು ಕಂಡುಹಿಡಿದಿದೆ. ಹಾಗಾದರೆ ಈ ಅಟ್ಲಾಸ್ ದೂರದರ್ಶಕದ ಕೇಂದ್ರ ಕಚೇರಿ ಕೆಳಗಿನ ಯಾವ ದೇಶದಲ್ಲಿದೆ? ನೋಡಿ, ಇದು ಸರಿಯಾದಂಥ ಉತ್ತರ ಚಿಲಿ. ಸೊ ಚಿಲಿ ದೇಶದಲ್ಲಿ ಅಟ್ಲಾಸ್ ದೂರದರ್ಶಕ ಇದೆ. ಓಕೆ, ಸೊ ಈ ಅಟ್ಲಾಸ್ ಇದೀಗ 3i ಅಟ್ಲಾಸ್ ಎಂಬ ಧೂಮಕೇತುವನ್ನು ಕಂಡುಹಿಡಿದಿದೆ. ಸೊ ಇದು ಅಂತರತಾರ ವಸ್ತುವಲ್ಲಿ 3ನೇ ಧೂಮಕೇತು ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಓಕೆ, ಸೊ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಗಮನಿಸಬಹುದು 3i ಅಟ್ಲಾಸ್ ಎಂಬ ಹೆಸರನ್ನು ಇದಕ್ಕೆ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ನೋಡೋಣ. ಓಕೆ, ನೋಡಿ, ಇತ್ತೀಚೆಗೆ ಚಿಲಿಯ ಅಟ್ಲಾಸ್ ಸರ್ವೇಕ್ಷಣಾ ದೂರದರ್ಶಕವು ಈ ಹೆಸರಿನ ಹೊಸ ಧೂಮಕೇತುವನ್ನು ಕಂಡುಹಿಡಿದಿದೆ. ಇದು ಇಲ್ಲಿಯವರೆಗೂ ಮಾನವರು ಕಂಡುಹಿಡಿದಂತಹ 3ನೇ ಅಂತರತಾರ ವಸ್ತುವಾಗಿದೆ. ನೋಡಿ, ಅಂತರತಾರದ ಇಂಟರ್ಸ್ಟೆಲ್ಲರ್ ಅಂತ ಕರಿತೇವೆ. ಇಂಟರ್ಸ್ಟೆಲ್ಲರ್ ವಸ್ತುವಾಗಿದೆ. ಹಾಗಾದರೆ ಮೊದಲನೆಯ ಅಂತರತಾರ ವಸ್ತುವನ್ನು 2017ರಲ್ಲಿ ಕಂಡುಹಿಡಿಯಲಾಯಿತು. ಅದರ ಹೆಸರು ನೋಡಿ 1i ಓಮುವಯ್ಯ ಅಂತ ಕರೀತಾರೆ. ಸೊ ಇಲ್ಲಿ ಗಮನಿಸಬಹುದು ಯಾವ ಒಂದು ಸಂಸ್ಥೆ ಅದನ್ನು ಕಂಡುಹಿಡಿಯುತ್ತದೋ ಅದರ ಹೆಸರನ್ನೇ ಮುಖ್ಯವಾಗಿ ಇಟ್ಟಿರ್ತಾರೆ. ಸೊ ಇಲ್ಲಿ 1i ಅಂತ ಕೊಟ್ಟಿದ್ದಾರೆ. ಸೊ 2ನೇ ಅಂತರತಾರಕ್ಕೆ 2i ಅಂತ ಕೊಟ್ಟಿದ್ದಾರೆ. ಇನ್ನು ಅಟ್ಲಾಸ್ ಕಂಡುಹಿಡಿದಿರೋದಕ್ಕೆ 3i ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಇದು 3ನೇದು ಅಂತ ಅರ್ಥ. ಓಕೆ,
ಸೊ ಅಲ್ಲಿ ಎರಡನೇದು ಯಾವುದು ಅಂತ ಕೇಳಿದರೆ ಬೋರಿಸೋವ್ ಅಂತ ಕರೀತಾರೆ. 2019ರಲ್ಲಿ ಅದನ್ನು ಕಂಡುಹಿಡಿಯಲಾಯಿತು, ಬೋರಿಸೋವ್. ಸೊ ಧೂಮಕೇತುಗಳು. ಓಕೆ, ಹಾಗಾದರೆ ಧೂಮಕೇತುಗಳಿಗೆ ಸಾಮಾನ್ಯವಾಗಿ ಅವುಗಳನ್ನು ಕಂಡುಹಿಡಿದವರ ಹೆಸರನ್ನು ಇಡಲಾಗುತ್ತದೆ. ಈ ಸಂದರ್ಭದಲ್ಲಿ ಅಟ್ಲಾಸ್ ನೋಡಿ, ಅಟ್ಲಾಸ್ ಅಂದರೆ ಆಸ್ಟ್ರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ಅಟ್ಲಾಸ್ ಸಮೀಕ್ಷಾ ತಂಡ. ಐ ಅಕ್ಷರವು ಅಂತರತಾರ, ಇಂಟರ್ಸ್ಟೆಲ್ಲರ್ ಅಂತ ಕರೀತಾರೆ. ಓಕೆ, ಐ ಎಂಬುದು ಸೊ ನೋಡಿ 3I ಅಂತ ಕರೀತಾರೆ. 3I ಅಂದರೆ ಐ ಅಂದ್ರೇನು? ಇಂಟರ್ಸ್ಟೆಲ್ಲರ್, ಅಂತರತಾರ ವಸ್ತು ಅಂತ. ಹೀಗೆ ಐ ಅಂದರೆ ಇಂಟರ್ಸ್ಟೆಲ್ಲರ್ ಎಂಬುದು ನೆನಪಿರಬೇಕು ನಿಮಗೆ. ಓಕೆ, ಈ ಇಂಟರ್ಸ್ಟೆಲ್ಲರ್ ವಸ್ತುವನ್ನು ಸೂಚಿಸುತ್ತದೆ. ಇದು ಆ ವಸ್ತುವು ನಮ್ಮ ಸೌರವ್ಯೂಹದ ಹೊರಗಿನಿಂದ ಬಂದಿದೆ ಎಂದು ಸೂಚಿಸುತ್ತದೆ. ನೋಡಿ, ನಮ್ಮ ಸೌರವ್ಯೂಹ. ಓಕೆ, ಸೌರವ್ಯೂಹ, ಇಡೀ ಸೌರವ್ಯೂಹ ಏನಿದೆ ಅದರಿಂದ ಹೊರಗಡೆ ಇರತಕ್ಕಂಥ ಯಾವುದೇ ವಸ್ತುವಾಗಿದ್ದರೂ ಅದನ್ನು ಇಂಟರ್ಸ್ಟೆಲ್ಲರ್, ಅಂತರತಾರ ಅಂತ ಕರೀತಾರೆ. ಓಕೆ, ಆ ಹೊರಗಿನಿಂದ ಬಂದಂತಹ ವಸ್ತುವೇ ಇಂಟರ್ಸ್ಟೆಲ್ಲರು, ಸೊ ಅಂತರತಾರ. ಈಗ 3ನೇ ಅಂತರತಾರವನ್ನು ಅಟ್ಲಾಸ್ ಕಂಡುಹಿಡಿದಿದೆ. ಸೊ ಅದರ ಹೆಸರು 3I ಅಟ್ಲಾಸ್ ಎಂಬುದು. ಇದು ನೆನಪಿರಬೇಕು ನಿಮಗೆ. ಇದು ತಿಳಿದಿರುವ 3ನೇ ಅಂತರತಾರ ವಸ್ತುವಾಗಿದ್ದು ಆದ್ದರಿಂದ ಅದಕ್ಕೆ 3 ಎಂಬ ಹೆಸರನ್ನು ಇಟ್ಟಿದೆ. 3 ಇಂಟರ್ಸ್ಟೆಲ್ಲರ್ ಅಟ್ಲಾಸ್. ಸೊ ಯಾವುದು ಆ ಒಂದು ಸಂಸ್ಥೆ ಕಂಡುಹಿಡಿಯುತ್ತದೋ ಆ ಹೆಸರನ್ನು ಅದಕ್ಕೆ ಇಟ್ಟಿರ್ತಾರೆ. ಓಕೆ, ಸೊ ಮೊದಲನೇದು ಯಾವುದು ಅಂತ ಗೊತ್ತಾಗಿದೆ, ಸೆಕೆಂಡ್ನೇದು ಯಾವುದು ಅಂತ ಗೊತ್ತಾಗಿದೆ, ಥರ್ಡ್ ಯಾವುದು ಅಂತ ಗೊತ್ತಾಗಿದೆ. ಓಕೆ, ಇಷ್ಟು ನಿಮಗೆ ನೆನಪಿರಲಿ. ನೆಕ್ಸ್ಟು ನಾವು 5ನೇ ಕ್ವೆಶ್ಚನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ರಸ್ತೆ ಸುರಕ್ಷತೆಗಾಗಿ ಹೆಲ್ಮೆಟ್ ಇಲ್ಲದೆ ಇಂಧನ ಇಲ್ಲ ಎಂಬ ಅಭಿಯಾನವನ್ನು ಆರಂಭಿಸಿದೆ? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ನೋ ಹೆಲ್ಮೆಟ್ ನೋ ಫ್ಯೂಯಲ್ ಕ್ಯಾಂಪೇನ್. ಸೊ ಯಾವ ಒಂದು ರಾಜ್ಯ ಅಂತ ಕೇಳಿದರೆ ಉತ್ತರ ಪ್ರದೇಶ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಗಮನಿಸಬಹುದು. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋ ಹೆಲ್ಮೆಟ್ ನೋ ಫ್ಯೂಯಲ್. ಸೊ UP ಗವರ್ನಮೆಂಟ್ಸ್ ಲೇಟೆಸ್ಟ್ ಪ್ರಮೋಟ್ ಮಾಡ್ತಾ ಇದೆ. ಯಾವುದಕ್ಕಾಗಿ? ರೋಡ್ ಸೇಫ್ಟಿ, ರಸ್ತೆ ಸುರಕ್ಷತೆ. ಸೊ ಇದು ನೆನಪಿರಬೇಕು. ಸೊ ಹಂಗಾರೆ ನೋ ಹೆಲ್ಮೆಟ್ ನೋ ಫ್ಯೂಯಲ್ ಉದ್ದೇಶವೇನು ಅಂತ ಕೇಳಿದ್ರೆ ರೋಡ್ ಸೇಫ್ಟಿ, ರಸ್ತೆ ಸುರಕ್ಷತೆಗಾಗಿ ಉತ್ತರ ಪ್ರದೇಶ ಸರ್ಕಾರ ಈ ಪ್ರಮುಖ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸೊ ಗಮನಿಸಬಹುದು, ನೋ ಹೆಲ್ಮೆಟ್ ನೋ ಫ್ಯೂಯಲ್ ಅಭಿಯಾನ. ಹೆಲ್ಮೆಟ್ ಧರಿಸಿದ ದ್ವಿಚಕ್ರ ವಾಹನ ಸವಾರರಿಗೆ ಪೆಟ್ರೋಲ್ ಪಂಪ್ಗಳಲ್ಲಿ ಇಂಧನ ನೀಡಲಾಗದು. ಸೊ ನೋಡಿ, ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನದಲ್ಲಿ ಚಲಾಯಿಸ್ತಾ ಮತ್ತು ಆತ ಇಂಧನ ಖಾಲಿಯಾಗಿದೆ ಅಂತ ಹೇಳಿ ಪಂಪ್ಗೆ ಹೋಗಿ ಇಂಧನ ಹಾಕ್ಕೊಳ್ಬೇಕು ಅಂದರೆ ಇಂಧನ ಹಾಕಲ್ಲ. ಆತ ಹೆಲ್ಮೆಟ್ ಹಾಕೊಂಡಿದ್ರೆ ಮಾತ್ರ ಇಂಧನವನ್ನು ನೀಡಲಾಗುವುದು. ಸೊ ಈ ಮೂಲಕ ಜಿಲ್ಲಾಧಿಕಾರಿಗಳು ಹಾಗೂ ರಸ್ತೆ ಸುರಕ್ಷತಾ ಸಮಿತಿಗಳ ನೇತೃತ್ವದಲ್ಲಿ ಈ ಅಭಿಯಾನ ನಡೆಯುತ್ತದೆ. ಪೊಲೀಸರು ಮತ್ತು ವಿವಿಧ ಇಲಾಖಾ ಅಧಿಕಾರಿಗಳು ಈ ನಿಯಮ ಪಾಲನೆ ಖಚಿತಪಡಿಸುತ್ತಾರೆ. ನೋಡಿ, ಯಾರು ಇದನ್ನು ಖಚಿತಪಡಿಸ್ತಾರೆ ಅಂದರೆ ಪೊಲೀಸರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಈ ನಿಯಮವನ್ನು ಸರ್ಕಾರಕ್ಕೆ ಖಚಿತಪಡಿಸಬೇಕಾಗುತ್ತೆ. ಯಾವ ರೀತಿ ಜಾರಿ ಆಗ್ತಾ ಇದೆ ಮತ್ತು ಹೇಗೆ ಪಾಲನೆ ಮಾಡ್ತಾ ಇದ್ದಾರೆ ಎಂಬುದನ್ನು. ಓಕೆ, ಇನ್ನು ನಾವು 6ನೇ ಕ್ವೆಶ್ಚನ್ ನೋಡೋಣ. ಇತ್ತೀಚೆಗೆ ಅಂದರೆ 2024ನೇ ಸಾಲಿನ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯವು ರಾಷ್ಟ್ರೀಯ ಯುವ ಪ್ರಶಸ್ತಿ ಅಂದರೆ NYAಗೆ ನಾಮನಿರ್ದೇಶನಗಳನ್ನು ಆಹ್ವಾನ ನೀಡಿದೆ. ನೋಡಿ, ರಾಷ್ಟ್ರೀಯ ಯುವ ಪ್ರಶಸ್ತಿಗೆ ನಾಮನಿರ್ದೇಶನಕ್ಕೆ ಆಹ್ವಾನ ನೀಡಿದೆ. ಹಾಗಾದರೆ ರಾಷ್ಟ್ರೀಯ ಯುವ ಪ್ರಶಸ್ತಿಯ ವೈಯಕ್ತಿಕ ವಿಜೇತರು ಅಂದರೆ ಇಂಡಿವಿಜುವಲ್ ಅಂತ ಕರಿತೇವೆ. ಇಂಡಿವಿಜುವಲ್ ವಿನ್ನರ್ಸ್ ಅಂದರೆ ವ್ಯಕ್ತಿಗಳಿಗೆ ನೀಡಲಾಗುವ ಪ್ರಶಸ್ತಿಯ ಹಣ ಎಷ್ಟು? ಸರಿಯಾದಂಥ ಉತ್ತರ 1 ಲಕ್ಷ. ಸೊ ನೋಡಿ, ಈ ಒಂದು NYA ಏನಿದೆ ಅಂದರೆ ನ್ಯಾಷನಲ್ ಯೂತ್ ಅವಾರ್ಡ್ ಏನಿದೆ, ಈ ಅವಾರ್ಡ್ ಒಟ್ಟು ಇಬ್ಬರಿಗೆ ನೀಡಲಾಗುತ್ತದೆ. ಒಂದು ವ್ಯಕ್ತಿಗಳಿಗೆ ನೀಡಲಾಗುತ್ತೆ ಅಂದರೆ ಇಂಡಿವಿಜುವಲ್ ವ್ಯಕ್ತಿಗಳಿಗೆ. ಇನ್ನು ಎರಡನೇದಾಗಿ ಸಂಸ್ಥೆಗಳಿಗೆ ನೀಡಲಾಗುತ್ತೆ. ಸಂಸ್ಥೆಗಳು. ಓಕೆ, ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ನೀಡಲಾಗುತ್ತೆ. ವ್ಯಕ್ತಿಗಳಿಗೆ ಸಿಗುವಂಥ ಒಟ್ಟು ಯೂತ್ ಪ್ರಶಸ್ತಿ ಹಣ ಎಷ್ಟು ಅಂದರೆ 1 ಲಕ್ಷ. ಇನ್ನು ಸಂಸ್ಥೆಗಳಿಗೆ 3 ಲಕ್ಷ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾದರೆ ನಾಮನಿರ್ದೇಶನಕ್ಕೆ ಆಹ್ವಾನಿಸಲಾಗಿದೆ.
ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, PIB ನ್ಯೂಸ್ ಪೇಪರಲ್ಲಿ. ಅಂದರೆ ಇದನ್ನು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಬಿಡುಗಡೆ ಮಾಡುತ್ತದೆ. ಓಕೆ, ಸೊ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇನ್ವೈಟ್ಸ್ ನಾಮಿನೇಷನ್ಸ್ ಫಾರ್ ನ್ಯಾಷನಲ್ ಯೂತ್ ಅವಾರ್ಡ್ 2024. ಓಕೆ, ಇದು 2024ನೇ ಸಾಲಿಂದು. ಕೊರೋನಾ ಟೈಮಲ್ಲಿ ಒಂದು ವರ್ಷ ಕೊಟ್ಟಿರಲಿಲ್ಲ, ಆ ಕಾರಣಕ್ಕಾಗಿ ಸೊ ಇದನ್ನು 2024 ಅಂತ ಮೆನ್ಷನ್ ಮಾಡ್ತಾರೆ. ಇದನ್ನು ನೀವು ನೆನಪಿರಲಿ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಈ ನಾಮನಿರ್ದೇಶನಕ್ಕೆ ಆಹ್ವಾನ ಮಾಡಿದೆ. ಸೊ ಇದು ಮುಖ್ಯವಾಗಿ ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಸಾಮಾಜಿಕ ಸೇವೆಗೆ ನೀಡಿದ ಕೊಡುಗೆಗಾಗಿ ಯುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನೋಡಿ, ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡಲಾಗುತ್ತದೆ ಅಂತ ಕೇಳಿದ್ರೆ, ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ತೊಡಗಿರಬೇಕು ಮತ್ತು ಆತ ರಾಷ್ಟ್ರದಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿರಬೇಕಾಗುತ್ತೆ ಆತ ಅಥವಾ ಆ ಒಂದು ಸಂಸ್ಥೆ. ಸೊ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ವಿಷಯಗಳನ್ನು ನಾವು ನೋಡೋದಾದರೆ, ನೋಡಿ, ಈ ಪ್ರಶಸ್ತಿಯನ್ನು 2 ವಿಭಾಗಗಳಲ್ಲಿ ನೀಡಲಾಗುತ್ತೆ. ಸೊ ಇಂಡಿವಿಜುವಲ್ ಅಂದರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ, ಸೊ ಆರ್ಗನೈಜೇಷನ್ಗಳಿಗೆ, ಸಂಸ್ಥೆಗಳಿಗೆ. ಹಾಗಾದರೆ ಎಷ್ಟು ವಯಸ್ಸಿನ ವ್ಯಕ್ತಿಗಳು ಇದಕ್ಕೆ ಅರ್ಹರು ಅಂತ ಕೇಳಿದ್ರೆ, 15ರಿಂದ 29 ವರ್ಷ ವಯಸ್ಸಿನ ವ್ಯಕ್ತಿಗಳು ಈ ಪ್ರಶಸ್ತಿಗೆ ಅರ್ಹರಾಗಿರುತ್ತಾರೆ. ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲು ಒಂದು ಪದಕ, ಪ್ರಮಾಣ ಪತ್ರ, 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಅವರಿಗೆ ಘೋಷಣೆ ಮಾಡಲಾಗಿರುತ್ತದೆ. ಇನ್ನು ಸಂಸ್ಥೆ ಅಂತ ಬಂದರೆ, ಆ ಸಂಸ್ಥೆಯು ಪ್ರಶಸ್ತಿ ಪದಕ, ಪ್ರಮಾಣ ಪತ್ರ, 3 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ. ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನು ಸಾಮಾನ್ಯವಾಗಿ ರಾಷ್ಟ್ರೀಯ ಯುವ ಉತ್ಸವದ ಸಮಯದಲ್ಲಿ ನೀಡಲಾಗುತ್ತದೆ. ಓಕೆ, ಸೊ ಇಷ್ಟು ಮಾಹಿತಿ ನೆನಪಿರಬೇಕು. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ನೋಡಿ, ಇನ್ನು ಮುಂದೆ ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು ಭಾರತ ಸರ್ಕಾರವು ಆಯುರ್ವೇದ ದಿನವನ್ನಾಗಿ ಆಚರಣೆ ಮಾಡಲಾಗುವುದು ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದೆ. ಹಾಗಾದರೆ 2025ನೇ ಸಾಲಿನ ಆಯುರ್ವೇದದ ದಿನ ಯಾವ ರೀತಿಯ ಥೀಮನ್ನು ಅಳವಡಿಕೆ ಮಾಡಿಕೊಂಡಿದೆ? ನೋಡಿ, ಇದೇ ಮೊಟ್ಟ ಮೊದಲ ಬಾರಿಗೆ, ಅಂದರೆ ಸೆಪ್ಟೆಂಬರ್ 23ರಂದು ಭಾರತ ಸರ್ಕಾರ ನೋಡಿ ಆಯುರ್ವೇದ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ಘೋಷಣೆ ಮಾಡಿದೆ. ಅಂದರೆ ಈ ಹಿಂದೆ ಧನ್ವಂತರಿ ದಿನ, ಅಂದರೆ ಇಂದಿನ ಕ್ಯಾಲೆಂಡರ್ ಪ್ರಕಾರ ಯಾವ ದಿನ ಅಂತ ಆತ ಹುಟ್ಟಿದ್ದ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಆ ಒಂದು ವಾರದಲ್ಲಿ ಆಚರಣೆ ಮಾಡಲಾಗ್ತಾಯಿತ್ತು ಆಯುರ್ವೇದ ದಿನವನ್ನು. ಆದರೆ ಇದೀಗ ಅದಕ್ಕಾಗಿ ಒಂದು ದಿನವನ್ನು ಭಾರತ ಸರ್ಕಾರ ಮೀಸಲಿಟ್ಟಿದೆ. ಆ ದಿನ ಸೆಪ್ಟೆಂಬರ್ 23. ಸೊ ಈ ಮೂಲಕ ಥೀಮನ್ನು ಕೂಡ ಇವಾಗಲೇ ಅದು ರೆಡಿ ಮಾಡಿ ಬಿಡುಗಡೆ ಮಾಡಿದೆ. ಆ ಥೀಮ್ ಯಾವುದು ಅಂತ ಕೇಳ್ತಾರೆ. ಸೊ ಥೀಮ್ನ ಹೆಸರು ಆಪ್ಷನ್ ನಂಬರ್ 3, ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ಆಯುಷ್ ಸಚಿವಾಲಯ ಅದನ್ನು ಬಿಡುಗಡೆ ಮಾಡಿದೆ. ಆಯುರ್ವೇದ ಡೇ ಟು ಬಿ ಮಾರ್ಕ್ಡ್ ಆನ್ ಸೆಪ್ಟೆಂಬರ್ 23. ನೋಡಿ, ಮಾರ್ಕ್ಡ್. ಓಕೆ, ಸೆಪ್ಟೆಂಬರ್ 23ಗೆ ಈಗ ಮಾರ್ಕ್ ಮಾಡಿದೆ. ಆನ್ಯುವಲಿ ಫ್ರಮ್ 2025. ಓಕೆ, ಆಯುರ್ವೇದ ದಿನ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ನೆನಪಿರಲಿ. ಹಾಗಾದರೆ ಥೀಮ್ ಫಾರ್ ಆಯುರ್ವೇದ ಡೇ 2025 ಈಸ್ ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್. ನೋಡಿ, ಆ ಥೀಮನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದೆ. ಆಯುರ್ವೇದ ಈಸ್ ಎ ಲೈಫ್ ಸೈನ್ಸ್ ರೂಟೆಡ್ ಇನ್ ಹಾರ್ಮೋನಿ ವಿತ್ ನೇಚರ್. ಸೊ ಇಲ್ಲಿ ಗಮನಿಸಬಹುದು. ಇದನ್ನು ಯೂನಿಯನ್ ಮಿನಿಸ್ಟರ್ ಆಗಿರತಕ್ಕಂಥ ಪ್ರತಾಪ್ ರಾವ್ ಜಾಧವ್ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಓಕೆ, ಸೊ ಏನು ಹೇಳುತ್ತದೆ ಎಂಬುದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಸೆಪ್ಟೆಂಬರ್ 23ರಂದು ಮೊದಲ ಬಾರಿಗೆ ಆಯುರ್ವೇದ ದಿನವನ್ನು ಆಚರಣೆ ಮಾಡಲು ದಿನಾಂಕವನ್ನು ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಸೊ ಈ ಹಿಂದೆ ಆಯುರ್ವೇದ ದಿನವನ್ನು ಧನ್ವಂತರಿ ಜಯಂತಿ, ನೋಡಿ ಧನ್ತೆರಾಸ್ ಅಂತ ಕರೀತಾರೆ. ಸೊ ಧನ್ವಂತರಿ ದಿನದಂದು ನಾವು ಆಚರಣೆ ಮಾಡ್ತಿದ್ವಿ. ಅದಕ್ಕಾಗಿ ಒಂದು ದಿನಾಚರಣೆಯನ್ನು ಮತ್ತು ಈಗ ಗುರುತು ಮಾಡಿದೆ. ಸೊ ಈ ವರ್ಷದ ಥೀಮ್ ನೆನಪಿರಲಿ. ಜೊತೆಗೆ 9ನೇ ಆಯುರ್ವೇದ ದಿನ ಅಂದರೆ 2024ರಲ್ಲಿ ನಡೀತಲ್ಲ, ಅಲ್ಲಿ ಭಾರತದ ಆರೋಗ್ಯ ರಕ್ಷಣಾ ಪ್ರಮಾಣದಲ್ಲಿ ಒಂದು ಮೈಲುಗಲ್ಲು ಸಾಧಿಸಿದೆ. ಏನಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯ 2ನೇ ಹಂತಕ್ಕೆ ಉದ್ಘಾಟನೆ ಮಾಡಿದರು. ಸೊ ಇದು ಅಲ್ಲಿ ನಡೆದಂಥ ಒಂದು ಪ್ರಮುಖ ಮೈಲುಗಲ್ಲು, ಇದು ನೆನಪಿರಲಿ. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ನೋಡಿ, 2025ನೇ ಸಾಲಿನ
ಫಿಡೆ ವಿಶ್ವಕಪ್ಪನ್ನು ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುವುದು? ನೋಡಿ, ಫಿಡೆ ವರ್ಲ್ಡ್ ಕಪ್ ವಿಶ್ವದಲ್ಲಿ ನಡೀತಕ್ಕಂಥ ಅತ್ಯಂತ ಮಹತ್ವದ ಚೆಸ್ ಕ್ರೀಡಾಕೂಟವಾಗಿದೆ. ಸೊ ಇದು ಭಾರತದಲ್ಲಿ ನಡೀತಕ್ಕಂಥದ್ದು ಒಂದು ಹೊಸ ಮೈಲುಗಲ್ಲು. ಇದು ಭಾರಿ ಇಂಪಾರ್ಟೆಂಟು. ಗೋವಾದಲ್ಲಿ ಈ ವರ್ಷ ನಡೀತಾ ಇದೆ. ಸೊ ಫಿಡೆ ವಿಶ್ವಕಪ್ ಗೋವಾ ಆಲ್ರೆಡಿ ಸಾಂಸ್ಕೃತಿಕವಾಗಿ ಪ್ರವಾಸೋದ್ಯಮದಿಂದ ವಿಶ್ವಮಟ್ಟದಲ್ಲಿ ಗಮನ ಸೆಳೆದಿದೆ. ಸೊ ಇದರ ಮೂಲಕ ಅದು ಇನ್ನಷ್ಟು ವಿಶ್ವಮಟ್ಟದಲ್ಲಿ ಹೆಚ್ಚಿನ ಹೆಸರನ್ನು ಮಾಡ್ತಾ ಇದೆ. ಯಾಕಂದರೆ ಗೋವಾ ವರ್ಲ್ಡ್ ಕಪ್ ಆಯೋಜನೆ ಮಾಡ್ತಾ ಇದೆ ಫಿಡೆದು. ಸೊ ಫಿಡೆ ವರ್ಲ್ಡ್ ಕಪ್ ಅತ್ಯಂತ ಅಂದರೆ ಚೆಸ್ನ ಅತ್ಯಂತ ಪ್ರಮುಖ ವರ್ಲ್ಡ್ ಕಪ್ ಆಗಿದೆ. ಇದು ನೆನಪಿರಬೇಕು. ಸೊ ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಫಿಡೆ ಏನು ಗೋವಾದಲ್ಲಿ ನಡೀತಾ ಇದೆ, ಯಾವಾಗ ನಡೆಯುತ್ತೆ ಏನು ಅಂತ ಡೀಟೇಲ್ಸ್ ನೋಡೋಣ. ನೋಡಿ, ಯಾವಾಗ ಅಂದರೆ ಅಕ್ಟೋಬರ್ 30ರಿಂದ ನವೆಂಬರ್ 27ರವರೆಗೆ ಗೋವಾದಲ್ಲಿ ನಡೆಸಲು ಆಯ್ಕೆ ಮಾಡಲಾಗಿದೆ. ಸೊ ಈ ಕ್ರೀಡಾಕೂಟದಲ್ಲಿ 90ಕ್ಕೂ ಹೆಚ್ಚು ದೇಶಗಳ 206 ಅಗ್ರ ಆಟಗಾರರು ಭಾಗವಹಿಸಿದ ಅಂದರೆ ಬಹುಮಾನದ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದರೆ 2 ಮಿಲಿಯನ್. ನೋಡಿ, $2 ಮಿಲಿಯನ್. ಇದನ್ನು ನೆನ್ಪಿಟ್ಕೋಬೇಕು. ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ $1 ಈಗ 85 ರೂಪಾಯಿ ಇದೆ. ಸೊ ಹಾಗೆ $2 ಮಿಲಿಯನ್ ಅಂದರೆ 1 ಮಿಲಿಯನ್ಗೆ 10 ಲಕ್ಷ ಅಂದರೆ $20 ಲಕ್ಷ ಸಿಗುತ್ತೆ ಇಲ್ಲಿ. ಇಂಡಿಯನ್ ಕರೆನ್ಸಿ ಪ್ರಕಾರ $20 ಲಕ್ಷ. ಸೊ $20 ಲಕ್ಷ ಗಮನಿಸಬಹುದು. 206 ಅಗ್ರ ಆಟಗಾರರಲ್ಲಿ ಇದು ಸ್ಪರ್ಧೆ ನಡೆಯಲಿದ್ದು, ಒಟ್ಟು ಗೆದ್ದಂಥ ವ್ಯಕ್ತಿಗೆ ಬಹುಮಾನದ ಮೊತ್ತ $2 ಮಿಲಿಯನ್ ಸಿಗಲಿದೆ. $2 ಮಿಲಿಯನ್. ಓಕೆ, ಸೊ ನೆನಪಿರಬೇಕು. ಇನ್ನು ಭಾರತ ವಿಶ್ವಕಪ್ ಆತಿಥ್ಯ ವಹಿಸುವುದನ್ನು ದೇಶದ ಚೆಸ್ ಪುನರುಜ್ಜೀವನಕ್ಕೆ ಒಂದು ಮೈಲುಗಲ್ಲು ಎಂದು ಪರಿಗಣಿಸಲಾಗಿದೆ. ಜೊತೆಗೆ ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ ಆದಂತಹ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿಯಾಗಿದ್ದಾರೆ. ಭಾರತವು ಚೆಸ್ ಒಲಿಂಪಿಯಾಡ್ 2024 ಓಪನ್ ಮತ್ತು ಮಹಿಳಾ ವಿಭಾಗದಲ್ಲಿ ಗೆದ್ದುಕೊಂಡಿದೆ ಈ ವರ್ಷ. ಓಕೆ, ಸೊ ಆಲ್ರೆಡಿ ಇದ್ರ ಬಗ್ಗೆನೂ ನಾನು ತಿಳಿಸಿಕೊಟ್ಟಿದ್ದೇನೆ ನಿಮಗೆ. ದಿವ್ಯಾ ದೇಶ್ಮುಖ್ 2024 ಮಹಿಳಾ ವಿಶ್ವಕಪ್ಪನ್ನು ಕೂಡ ಗೆದ್ದುಕೊಂಡಿದ್ದಾರೆ. ಸೊ ಅದನ್ನು ಕೂಡ ನಾನು ತಿಳಿಸಿಕೊಟ್ಟಿದ್ದೇನೆ ನಿಮಗೆ. ಓಕೆ, 2024 ಅಂದರೆ ಅದು 2025ರಲ್ಲಿ ನಡೆದಿರ್ತಕ್ಕಂಥದ್ದು. ಕೊರೋನಾ ಟೈಮಲ್ಲಿ ಇವು ನಡೆದಿರಲಿಲ್ಲ. ಆ ಕಾರಣಕ್ಕಾಗಿ 2024 ಅಂತಲೇ ಮೆನ್ಷನ್ ಮಾಡ್ತಾರೆ. ಇವನ್ನ ನೆನಪಿರಬೇಕು. ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ನೋಡಿ, 2024ರಂದು ಮೊಟ್ಟ ಮೊದಲ ಬಾರಿಗೆ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಕೆಳಗಿನ ಯಾವ ದಿನದಂದು ವಿಶ್ವ ಸರೋವರಗಳ ದಿನ, ನೋಡಿ ವರ್ಲ್ಡ್ ಲೇಕ್ಸ್ ಡೇ ಎಂದು ಅಧಿಕೃತವಾಗಿ ಗೊತ್ತುಪಡಿಸಿತು? ಆಗಸ್ಟ್ 27. ನೋಡಿ, ಮೊಟ್ಟ ಮೊದಲ ಬಾರಿಗೆ 2024ರಲ್ಲಿ ವಿಶ್ವಸಂಸ್ಥೆಯು ಆಗಸ್ಟ್ 27 ಅದಕ್ಕಾಗಿ ಒಂದು ದಿನವನ್ನಾಗಿ ಮೀಸಲಿಡುವ ಉದ್ದೇಶದಿಂದಾಗಿ ವಿಶ್ವ ಸರೋವರದ ದಿನವನ್ನು ಘೋಷಣೆ ಮಾಡಿತ್ತು. ಸೊ ಇದು ಕೂಡ ನೆನಪಿರಲಿ ನಿಮಗೆ. ನೋಡಿ, ಫಸ್ಟ್ ವರ್ಲ್ಡ್ ಲೇಕ್ ಡೇ ಬೀಯಿಂಗ್ ಅಬ್ಸರ್ವ್ಡ್ ಅಕ್ರಾಸ್ ದ ಗ್ಲೋಬ್ ಟುಡೇ. ಸೊ ನೋಡಿ, ಅಕ್ರಾಸ್ ಅಂದರೆ ವಿಶ್ವ ಮಟ್ಟದಲ್ಲಿ ಆಯೋಜನೆ ಮಾಡಲು ವಿಶ್ವಸಂಸ್ಥೆ ಇದನ್ನು ಘೋಷಣೆ ಮಾಡಿತ್ತು, ಯುನೈಟೆಡ್ ನೇಷನ್. ಓಕೆ, ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ಸೊ UN ಘೋಷಣೆ ಮಾಡಿತ್ತು ಯಾವಾಗ? ಆಗಸ್ಟ್ 27. ಸೊ ಇದು ಸರೋವರಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಸುಸ್ಥಿರ ನಿರ್ವಹಣೆ, ವಿಶ್ವದಾದ್ಯಂತ ಸರೋವರಗಳ ಪುನರುಜ್ಜೀವನವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿತ್ತು. ಸರೋವರಗಳನ್ನು ರಕ್ಷಿಸುವ ಜಾಗತಿಕ ಪ್ರಯತ್ನಗಳ ಭಾಗವಾಗಿ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಇದನ್ನು ಸುಗಮಗೊಳಿಸುತ್ತದೆ. ಈ ಆಚರಣೆಯು ನೀರಿನ ಮೂಲಗಳು, ಜೀವ ವೈವಿಧ್ಯದ ತಾಣಗಳು, ಹವಾಮಾನ ನಿಯಂತ್ರಕಗಳು, ಅವುಗಳ ಆರ್ಥಿಕ ಮತ್ತು ಮನೋರಂಜನಾ ಮೌಲ್ಯಕ್ಕಾಗಿ ಸರೋವರಗಳ ಮಹತ್ವವನ್ನು ಪ್ರಪಂಚಕ್ಕೆ ಎತ್ತಿ ತೋರಿಸುತ್ತದೆ ಆ ದಿನದಂದು. ಸೊ ಹಾಗಾದರೆ 2025ರ ವರ್ಲ್ಡ್ ಲೇಕ್ಸ್ ಡೇನ ಥೀಮ್ ಏನು ಅಂತ ಕೇಳ್ತಾರೆ, ಲೇಕ್ಸ್ ದ ಲೈಫ್ ಬ್ಲಡ್ ಆಫ್ ಅವರ್ ಪ್ಲಾನೆಟ್ ಎಂಬುದು ಈ ವರ್ಷದ ಥೀಮ್. ಓಕೆ, ಸೊ ಇದು ಕೂಡ ನೆನಪಿರಲಿ, ಥೀಮ್ ಕೂಡ ನೆನಪಿರಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇನ್ನು ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಪ್ರತಿಯೊಬ್ಬರು ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. 1ನೇ ಕ್ವಶನ್ ನೋಡಿ, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನದಂದು ಆಯುರ್ವೇದ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? 2ನೇದಾಗಿ, ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯುವ ಪ್ರಶಸ್ತಿಗೆ ಯಾವ ವಯಸ್ಸಿನ ವ್ಯಕ್ತಿಗಳನ್ನು ಅರ್ಹರನ್ನಾಗಿ ಸೂಚನೆ ಮಾಡುತ್ತೆ? ನೋಡಿ, ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯುವ ಪ್ರಶಸ್ತಿಗೆ ಯಾವ ವಯಸ್ಸಿನ ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತೆ? ಸೊ ಇವೆರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಮಾಡಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ.
ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.